ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇಮಕಾತಿಯ ಒಂದು ಅಧಿಸೂಚನೆ ಈಗ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಅರ್ಹತೆ ಏನಿರಬೇಕು, ಟೋಟಲ್ ಆಗಿ ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಆಯ್ಕೆ ವಿಧಾನ ಇದೆ ಮತ್ತು ಶುಲ್ಕ ಎಷ್ಟು ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಈಗ ಇಲ್ಲಿ ವಿಡಿಯೋನ ಶುರು ಮಾಡೋಣ. ನೋಡಿ, ಏನು ಒಂದು ಕೆ ಮೂಲಕ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನಮಗೆ ಒಟ್ಟು 1,000 ಗ್ರಾಮ ಆಡಳಿತ ಅಧಿಕಾರಿಗೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನ ಮಾಡಲಾಗಿರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಏನೇನು ಡೀಟೇಲ್ಸ್ ಇದೆ ಅಂತ ನಾವೀಗ ನೋಡ್ಕೊತಾ ಹೋಗೋಣ. ನೋಡಿ, ಮೊದಲೇದಾಗಿ ನಿಮಗೆ ಇಲ್ಲಿ ಒಂದು ಹುದ್ದೆಗಳ ವಿವರ ನೋಡ್ಕೊಳ್ಳಿ. ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ 21,400ರಿಂದ 42,000ವರೆಗೆ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗುತ್ತೆ. ಮತ್ತು ಟೋಟಲ್ ಆಗಿ 1,000 ಹುದ್ದೆಗಳು ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಮೀಸಲನ್ನು ಇಟ್ಟಿದ್ದಾರೆ. 1,000 ಹುದ್ದೆಗಳು ಖಾಲಿ ಇದ್ದಾವೆ. ಅದರ ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನನ್ನು ಹೊಂದಿರಬೇಕಾಗತ್ತೆ ನೋಡಿ. ಗ್ರಾಮ ಆಡಳಿತ ಅಧಿಕಾರಿಗೆ ಮೊದಲು ದ್ವಿತೀಯ PUC ಒಂದು ಅಂಕದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತಿತ್ತು. ಈಗ ದ್ವಿತೀಯ PUC ಮೇಲೆ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು, ಆದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಇದನ್ನು ಆಯ್ಕೆ ಮಾಡ್ತಾರೆ. ನೋಡಿ, ದ್ವಿತೀಯ PUC ಅಥವಾ ಒಂದು ತತ್ಸಮಾನದಲ್ಲಿ ನೀವು ಒಂದು ಇಲ್ಲಿ ಪಾಸ್ ಆಗಿದ್ದರೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈ ದ್ವಿತೀಯ PUC ಅಂದರೆ ಗೊತ್ತಾಯಿತು. ತತ್ಸಮಾನ ಅಂದರೆ ಯಾವ ರೀತಿ ಅಂತ ಇಲ್ಲಿ ಎಲ್ಲ ಡೀಟೇಲ್ಸನ್ನು ನೀಡಿದ್ದಾರೆ. ನೋಡಿ, ಮೊದಲೇದಾಗಿ ನೀವು PUCಯನ್ನು ಯಾವ ರೀತಿಯಾಗಿ ಇಲ್ಲಿ ಕಂಪ್ಲೀಟ್ ಮಾಡಿರಬೇಕಂದ್ರೆ CBSE ಆಗಲಿ ICIC ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕು, ಅಥವಾ ಒಂದು ಸ್ಟೇಟ್ ಬೋರ್ಡಿಂದ ನೀವು ಇಲ್ಲಿ ಉತ್ತೀರ್ಣ ಆದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಮತ್ತು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆಗೆ ಇದು ಅರ್ಹರಾಗಿರುತ್ತೆ. ಮತ್ತು ಇನ್ನೊಂದು ನೋಡಿ, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್. ಈ ಡಿಪ್ಲೊಮಾ ಮತ್ತು 2 ವರ್ಷಗಳ ಒಂದು ITI ಕೋರ್ಸ್ಗೆ ಒಂದು ತತ್ಸಮಾನ ಅನ್ಬೇಕಂದ್ರೆ ಇಲ್ಲಿ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವದಲ್ಲಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣ ಮಾತ್ರ ಅಥವಾ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು. ನೋಡಿ, NIOS ವತಿಯಿಂದ ನೀವು ನಡೆಸುವ ಎಕ್ಸಾಮಿನೇಷನ್ನ ಬರಿಬೇಕಾಗತ್ತೆ, ಅಥವಾ ನೀವು ಯಾವುದೇ ಒಂದು ಪದವಿ ಪೂರ್ವದಲ್ಲಿ ಒಂದು ಭಾಷಾ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿದರೆ ಈ ಒಂದು ತತ್ಸಮಾನಕ್ಕೆ ನೀವು ತತ್ಸಮಾನ ಮೂಲಕ ಒಂದು ಈ ಅಧಿಕಾರಿ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ ವಯೋಮಿತಿ ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ. ಕನಿಷ್ಠ ನಿಮಗೆ 18 ವರ್ಷ ಇರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳು ಇರಬೇಕಾಗತ್ತೆ. ನೋಡಿ, ಈ ಹುದ್ದೆಗಳನ್ನು ವರ್ಗೀಕರಣ ಈಗಾಗಲೇ ಅಧಿಸೂಚನೆ ಕೊನೆಯದಾಗಿ ಪ್ರಕಟಿಸಲಾಗಿದೆ. ಅದು ರಿಸರ್ವೇಷನ್ ಸೀಟ್ಗಳ ಮೇಲೆ ಹಂಚಿಕೆಯನ್ನು ಮಾಡಿರ್ತಾರೆ. ಜಿಲ್ಲಾ ವಾರು ಅಂದರೆ ಡಿಸ್ಟಿಕ್ ವಾರು ಇಲ್ಲಿ ಸೀಟ್ಗಳನ್ನ ವರ್ಗೀಕರಣ ಮಾಡಿದ್ದಾರೆ. ಅದು ಒಂದು ವಿಡಿಯೋನ ನಾನು ಮಾಡಿ ಅಪ್ಲೋಡ್ನ ಮಾಡ್ತೀನಿ, ಯಾವ ರೀತಿಯಾಗಿ ಒಂದು ಯಾವ ಡಿಸ್ಟಿಕ್ ಎಷ್ಟು ವೇಕೆನ್ಸಿ ಇದ್ದಾವೆ ಅಂತ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಈಗ ಅದನ್ನು ಅರ್ಜಿ ಸಲ್ಲಿಸಲು ಈ ವಿಧಾನ ಯಾವ ರೀತಿಯಾಗಿದೆ ನೋಡಿ. KEA.KR.NIC.in ಈ ಒಂದು ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ. ಆ ವೆಬ್ಸೈಟ್ ಮೂಲಕ ಆ ಒಂದು ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ವಿಡಿಯೋನ ಮಾಡಿ ಅಪ್ಲೋಡ್ನ ಮಾಡ್ತೀನಿ, ನೀವು ಕಾಯ್ತಾ ಇರಿ. ನೋಡಿ, ಇದಾದ ತಕ್ಷಣ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡ್ಕೊಳ್ಳಿ. 4/3/2024 ಬೆಳಗ್ಗೆ 11ರಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 4ಗೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಮತ್ತು ಆನ್ಲೈನ್ ಮುಖಾಂತರ ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನಿಮಗೆ 3/4/2024 ಅಂದರೆ ಒಂದು ತಿಂಗಳ ಕಾಲ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಇಲ್ಲಿ ಹಾಕ್ಕೊಳ್ಬೋದು. ಮತ್ತು ಶುಲ್ಕ ಪಾವತಿಸುವ ಒಂದು ಪಾವತಿ ಮಾಡುವ ಕೊನೆಯ ದಿನಾಂಕ 6/4/2024 ಒಂದು ನೀವು ಶುಲ್ಕವನ್ನು ಪಾವತಿಯನ್ನು ಮಾಡ್ಕೊಳ್ಬೋದು. ಈ ಡೇಟ್ನ ಈ ರೀತಿಯಾಗಿರುತ್ತೆ, ಇದನ್ನು ನೆನಪಿಟ್ಕೊಳ್ಳಿ.
ಶುಲ್ಕ ನೋಡಿ, ಶುಲ್ಕ ಯಾವ ರೀತಿಯಾಗಿದೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A ಆಗಿರ್ಬೋದು, 2B ಆಗಿರ್ಬೋದು, 3A 3B ಆಗಿರ್ಬೋದು ಮತ್ತು ಸಾಮಾನ್ಯ ವರ್ಗದವರಾಗಿರೋ ₹750 750 ರುಪೀಸ್ನ ನೀವು ಶುಲ್ಕವಾಗಿ ಪೇನ ಮಾಡಬೇಕಾಗತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ₹500 ಪೇ ಮಾಡಬೇಕಾಗುತ್ತೆ. ಇದೊಂದು ಶುಲ್ಕ, ಒಂದು ಪಾವತಿ ಆಗಿರುತ್ತೆ. ನೋಡಿ, ಏನು ಸೂಚನೆಯನ್ನು ನೀಡಿದ್ದಾರೆ ಅಂದರೆ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಂತ ಒಂದು ಸೂಚನೆಯನ್ನು ಇವರು ನೀಡಿದ್ದಾರೆ. ಇದು ಒಂದು ಶುಲ್ಕ ಈ ರೀತಿಯಾಗಿ ಈ ಒಂದು ಹುದ್ದೆಗೆ ನೀಡಲಾಗಿದೆ. ನೋಡಿ, ನೆಕ್ಸ್ಟ್ ಈ ಒಂದು ಹುದ್ದೆಗೆ ಈಗಾಗಲೇ ಹೇಳಿದ ಹಾಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷಾ ವಿಧಾನ ಮೂಲಕ ಇದನ್ನು ಆಯ್ಕೆಯನ್ನು ಮಾಡಿಕೊಳ್ತಾರೆ. ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ, ಯಾವ ರೀತಿಯಾಗಿ ಒಂದು ಸಿಲೆಬಸ್ ಇದೆ ಮತ್ತು ಒಂದು ಸಿಲೆಬಸ್ ಜೊತೆಗೆ ಒಂದು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ಒಂದು ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ 1000 ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡಿದ್ದಾರೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇಲ್ಲಿ ಜಾಯ್ನ್ ಆಗಿ ಇಲ್ಲಿ ನನಗೆ ಡೈರೆಕ್ಟಾಗಿ ಇಲ್ಲಿ ರಿಪ್ಲೈನ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.